i24 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ವರಿಷ್ಠ ಜೊತೆ ಮಾತನಾಡಿ ಮತ್ತೆ ಪಕ್ಷಕ್ಕೆ ಕರೆತರುತ್ತೇವೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದು ನಮಗೆ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಗಿದೆ ಎಂದಿದ್ದಾರೆ. ನಮ್ಮ ಉದ್ದೇಶ ಇರುವುದು ಬಿಜೆಪಿ ಸಂಘಟನಾತ್ಮಕ ಬದಲಾವಣೆ ಆಗಬೇಕು. ಹಿರಿಯರು ಕಿರಿಯರು ಗ್ರಾಮೀಣ ಪ್ರದೇಶದ ನಾಗರಿಕರನ್ನ ಒಟ್ಟುಗೂಡಿಸಬೇಕಾಗಿದೆ. ಸಂಘಟನೆ ಬೂತ್ ಮಟ್ಟದಲ್ಲಿ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಎಲ್ಲ ಮುಖಂಡರುಗಳು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಯತ್ನಾಳ್ರನ್ನ ವಾಪಸ್ ಕರೆತರುವ ಕೆಲಸ ಮಾಡ್ತೀವಿ. ಒಂದಿಷ್ಟು ತಪ್ಪಿ ಕಲ್ಪನೆಯಾಗಿದೆ, ಅದನ್ನೆಲ್ಲ ನಾವು ಸರಿ ಮಾಡಿಕೊಂಡು ಹೋಗ್ತೀವಿ ಎಂದಿದ್ದಾರೆ. ಇದಕ್ಕೆ ಜೊತೆಗೂಡಿಸ್ಕೊಂಡಂತೆ ಒಂದೆರಡು ನಮ್ಮ ತಂಡದಿಂದ ಕೆಲವು ವಿಚಾರಧಾರೆಗಳು ಸನ್ಮಾನ್ಯ ಯತ್ನಾಳ್ ಅವರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ನಮ್ಮ ಪಾಪ್ಯುಲರ್ ಆಗಿ ನಮ್ಮನ್ನು ಯತ್ನಾಳ್ ಟೀಮ್ ಅಂತಲೇ ಕರೀತಾ ಇರ್ತಕ್ಕಂಥ ಪ್ರಸಂಗ ಇತ್ತು. ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದೆ. ನಮಗೆಲ್ಲರಿಗೂ ಕೂಡ ಮನಸ್ಸಿಗೆ ಮತ್ತು ಕಾರ್ಯಕರ್ತರಿಗೆ, ಹಿಂದೂ ಹೋರಾಟಗಾರರಿಗೆ ಭಾಳಷ್ಟು ನೋವು ಬಂದಿದೆ. ಬನ್ನಿ ಹೀಗೆ ಇಲ್ಲಿ ಬನ್ನಿ. ಭಾಳಷ್ಟು ನೋವಾಗಿದೆ. ಆದರೂ ಕೂಡ ಇದು ನಾವು ಹೋರಾಟವನ್ನು, ನಮ್ಮ ಉದ್ದೇಶ ಇರತಕ್ಕಂಥದ್ದು BJP ಪಕ್ಷದ ಆರ್ಗನೈಸೇಷನ್ನು ಮತ್ತು ಮುಂದೆ ಬರ್ತಕ್ಕಂಥ 1000 ದಿನ ನಮಗೇನು ನಮ್ಮ ಕೈನಲ್ಲಿದೆ, ಆ 3 ವರ್ಷ ನಮಗೇನು ಕೈಯಲ್ಲಿದೆ, ಈ 3 ವರ್ಷದಲ್ಲಿ ಸಂಘಟನೆ ಆಗಬೇಕು. ಬೂತ್ ಮಟ್ಟಕ್ಕೆ ನಾವೆಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ನಮ್ಮ ಕಾರ್ಯಕರ್ತರಿಗೆ ಬಲವನ್ನು ತರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿದೆ. ಮತ್ತು ಹಿರಿಯರು ಕಿರಿಯರು ಅನುಭವಸ್ಥರು, ಮಹಿಳೆಯರು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಮತ್ತು ನಾಗರಿಕ ಬಂಧುಗಳು ಮತ್ತು ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ನಾಗರಿಕರಿಗೆ ಇವರೆಲ್ಲರನ್ನೂ ಕೂಡ ಒಳಗೂಡಿಸ್ಕೊಂಡು ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಬೇಕು BJP ಪಕ್ಷಕ್ಕೆ. ಇದು ಪೂರಕವಾಗಿದೆ. ಇವತ್ತು ಆ್ಯಂಟಿ ವೇವ್ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಹೊರಟಿದೆ. ಅದನ್ನು ಆ ಸಂದರ್ಭವನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಯಾಕಂದರೆ ಅಭಿವೃದ್ಧಿ ಯತ್ನಾಳ್ ಅವರು ಸ್ವಲ್ಪ ದೂರ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರೂ ಆದಷ್ಟು ಬೇಗ ಯತ್ನಾಳ್ಜಿಯವ್ರನ್ನ ನಮ್ಮ ಕೇಂದ್ರದ ವರಿಷ್ಠರ ಜೊತೆಗೆ ನಮ್ಮ ಪಕ್ಷದ ಹಿರಿಯರು ಮತ್ತು ನಮ್ಮ ಪಕ್ಷದ ಮುಖಂಡರು, ನಮ್ಮ ತಂಡದಿಂದ ನಾಯಕರುಗಳು ಎಲ್ಲರೂ ಹೋಗಿ ಅವರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಒಂದು ಸ್ವಲ್ಪ ಧಾರವಾಡ ಭಾಷೆ, ಉತ್ತರ ಕರ್ನಾಟಕದ ಭಾಷೆ, ಈ ಕಡೆ ಭಾಷೆ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಏರು ಧ್ವನಿಯಲ್ಲಿ ಮತ್ತು ಭಾಷಾ ಅನುಸಾರವಾಗಿ ಕೆಲವು ಮಾತನಾಡಿರ್ತಕ್ಕಂಥದ್ದು ಕೆಲವು ತಪ್ಪು ಕಲ್ಪನೆಯಲ್ಲೂ ಕೂಡ ಹೋಗಿದ್ದಾವೆ. ಅವನ್ನೆಲ್ಲವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತೊಮ್ಮೆ ಹೀಗೆ ಬನ್ನಿ, ಇಲ್ಲೇ ಬನ್ನಿ. ಮತ್ತೊಮ್ಮೆ ಯತ್ನಾಳ್ಜಿ ಅವ್ರನ್ನ ಮತ್ತು ಅದೇ ರೀತಿಯಲ್ಲಿ BJP ಪಕ್ಷಕ್ಕೆ, ಹಿಂದುತ್ವಕ್ಕೆ ಅನೇಕ ಕಾರ್ಯಕರ್ತರು ಯಾರ್ಯಾರು ದೂರ ಆಗಿದ್ದಾರೆ ಅವರೆಲ್ಲರನ್ನೂ ಕೂಡ ಒಟ್ಟಿಗೆ ತಂದುಬಿಟ್ಟು ಮುಂದಿನ ಚುನಾವಣೆಯಲ್ಲಿ ಭದ್ರವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿಬಿಟ್ಟು ಚುನಾವಣೆಗಳನ್ನು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಕೂಡ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಹೊಸ ಸುದ್ದಿಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.